ನಮಸ್ತೆ ಸ್ಟೂಡೆಂಟ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಈ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಸ್ಟೆಪ್ಸ್ ನೋಡಿದ್ವಿ. ಇವಾಗ ಟ್ರೇಡಿಂಗ್ ಅಕೌಂಟ್ ಮತ್ತೆ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ನ ಡಿಸ್ಕಸ್ ಮಾಡೋಣ. ಅಂದ್ರೆ ಯಾವ್ಯಾವ ಐಟಮ್ಸ್ ನ ಡೆಬಿಟ್ ಸೈಡ್ ಇಲ್ಲ ಕ್ರೆಡಿಟ್ ಸೈಡ್ ತಗೋಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಕಾಲಮ್ಸ್ ಈ ರೀತಿ ಡ್ರಾಫ್ಟ್ ಮಾಡ್ತೀವಿ. ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಂತ ಬಂತು, ಇಟ್ ಈಸ್ ಎ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಅದು ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ, ಸೊ ಡೆಬಿಟ್ ಸೈಡ್ ಅಲ್ಲಿ ಯಾವ್ಯಾವ ಐಟಮ್ಸ್ ತಗೋಬೇಕು ಅಂತ ಜಸ್ಟ್ ಹಾಗೆ ಹೇಳ್ತೀನಿ ನೋಡಿ. ಡೆಬಿಟ್ ಸೈಡ್ ಅಲ್ಲಿ ಟು ಓಪನಿಂಗ್ ಸ್ಟಾಕ್ ಅಂತ ಬರ್ಕೋಬೇಕಾಗುತ್ತೆ. ಓಪನಿಂಗ್ ಸ್ಟಾಕ್ ಅಂತಂದ್ರೆ ಸ್ಟಾರ್ಟಿಂಗ್ ಡೇಟ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ 1st January 2026 ಅನ್ನೋದನ್ನ ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಸೊ ಓಪನಿಂಗ್ ಸ್ಟಾಕ್ ಆದ್ಮೇಲೆ ನೆಕ್ಸ್ಟ್ ಒನ್ ಟು ಪರ್ಚೇಸಸ್ ಲೆಸ್ ಪರ್ಚೇಸ್ ರಿಟರ್ನ್ಸ್ ಏನಾದ್ರು ಪರ್ಚೇಸ್ ರಿಟರ್ನ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಟು ಪರ್ಚೇಸಸ್ ಲೆಸ್ ರಿಟರ್ನ್ಸ್ ಏನಾದ್ರು ಇದ್ರೆ ಮಾತ್ರ ಲೆಸ್ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ವೇಜಸ್. ಸೊ ವೇಜಸ್ ಏನಕ್ಕೆ ಡೆಬಿಟ್ ಸೈಡಲ್ಲೇ ತಗೋಬೇಕು ಅಂತಂದ್ರೆ, ಸೊ ವೇಜಸ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್. ನಾಮಿನಲ್ ಅಕೌಂಟ್ ರೂಲ್ಸ್ನ ಅವಾಗಲೇ ಹೇಳಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ. ಸೊ ವೇಜಸ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ತಗೋಬೇಕಾಗುತ್ತೆ. ಸೊ ಇದಾದ್ಮೇಲೆ ಟು ಕ್ಯಾರೇಜ್ ಇನ್ವರ್ಡ್ಸ್ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಅಲ್ಲಿ ತಗೋತೀವಿ. ಸೊ ಕ್ಯಾರೇಜ್ ಔಟ್ವರ್ಡ್ಸ್ ಏನಾದ್ರೂ ಕೊಟ್ಟಿತ್ತು ಅಂದ್ರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಇದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಏನಾದ್ರೂ ಕೊಟ್ಟಿತ್ತು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ನ ಡೆಬಿಟ್ ಸೈಡ್ ಅಲ್ಲಿ ತಗೋತೀವಿ. ಸೊ ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಗ್ರಾಸ್ ಪ್ರಾಫಿಟ್ ರೇಷಿಯೋ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಡೆಬಿಟ್ ಸೈಡ್ ಅಲ್ಲಿ ಇಷ್ಟು ಐಟಮ್ಸ್ ನ ತಗೋಬೇಕಾಗುತ್ತೆ. ಯಾವ್ದು? ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಲೆಸ್ ಪರ್ಚೇಸ್ ರಿಟರ್ನ್, ಟು ವೇಜಸ್, ಟು ಕ್ಯಾರೇಜ್ ಇನ್ವರ್ಡ್ಸ್, ಟು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಇಷ್ಟರಲ್ಲಿ ಯಾವ್ದಾದ್ರು ಐಟಮ್ಸ್ ತಗೋತಾರೆ, ಕೊಟ್ಟಿರ್ತಾರೆ. ಕಾಮನ್ ಆಗಿ ಓಪನಿಂಗ್ ಸ್ಟಾಕ್ ಮತ್ತೆ ಪರ್ಚೇಸಸ್ ಅಂತೂ ಇದ್ದೇ ಇರುತ್ತೆ. ಸೊ ಕ್ರೆಡಿಟ್ ಸೈಡ್ಗೆ ಬರೋಣ. ಕ್ರೆಡಿಟ್ ಸೈಡಲ್ಲಿ ಬೈ ಸೇಲ್ಸ್ ಲೆಸ್ ಸೇಲ್ಸ್ ರಿಟರ್ನ್ಸ್ ಏನಾದರೂ ಇತ್ತು ಅಂತಂದ್ರೆ ಸೊ ಅದನ್ನ ಲೆಸ್ ಮಾಡಿ ತಗೋಬೇಕಾಗುತ್ತೆ. ಇದಾದ್ಮೇಲೆ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಅಂದ್ರೆ 1st January 2026 ಅಂತ ಹೇಳಿದ್ದೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅಂತಂದ್ರೆ ಎಂಡ್ ಡೇಟ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ 31st January 2026 ಅಂದ್ರೆ ಎಂಡ್ ಡೇಟ್ ಅಲ್ಲಿ ಕೊಡೋಂಥದ್ದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಸೊ ಇದು ಟ್ರೇಡಿಂಗ್ ಅಕೌಂಟ್ ಮತ್ತೆ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಿನ ಫಾರ್ಮೆಟ್ ಅಷ್ಟೇ ನಾನು ಹೇಳ್ತಾ ಇರೋಂಥದ್ದು. ಸೊ ಇವಾಗ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಏನ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮ್ಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇರಬೇಕು. ಯಾವ ಸೈಡ್ ಜಾಸ್ತಿ ಇರಬೇಕು? ಕ್ರೆಡಿಟ್ ಸೈಡ್ ಜಾಸ್ತಿ ಇರಬೇಕು. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಎರಡೂ ಕಡೆ ಬರ್ಕೋತೀವಿ. ಸೊ ಎರಡೂ ಕಡೆ ಕ್ರೆಡಿಟ್ ಸೈಡ್ ಟೋಟಲ್ ಬರ್ಕೊಂಡು ಇಷ್ಟು ಐಟಮ್ಸ್ ನ ನಾವು ಮೈನಸ್ ಮಾಡ್ತೀವಿ. ಏನ್ ಮಾಡ್ತೀವಿ? ಸೊ ಕ್ರೆಡಿಟ್ ಸೈಡ್ ಟೋಟಲ್ ಇಂದ ಇಷ್ಟು ಐಟಮ್ ನ ಡಿಡಕ್ಟ್ ಮಾಡ್ತೀವಿ. ಡಿಡಕ್ಟ್ ಮಾಡಿದಾಗ ಬರೋ ಅಂತ ಆನ್ಸರ್ ನಾವೇನಂತ ಕರಿತೀವಿ? ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಬ್ಯಾಲೆನ್ಸಿಂಗ್ ಫಿಗರ್ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫೈಂಡ್ ಔಟ್ ಮಾಡುವಂತ ಗ್ರಾಸ್ ಪ್ರಾಫಿಟ್. ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಕ್ಲೋಸಿಂಗ್ ಸ್ಟಾಕ್ ಅಂತ ಟೈಮಲ್ಲಿ. ಸೊ ಕ್ಲೋಸಿಂಗ್ ಸ್ಟಾಕ್ ಬರಬೇಕು ಅಂತಂದ್ರೆ ಡೆಬಿಟ್ ನ ಟೋಟಲ್ ಮಾಡ್ತೀವಿ, ಎರಡೂ ಸೈಡು ಬರ್ಕೋತೀವಿ ಟೋಟಲ್ ನ. ಸೊ ಡೆಬಿಟ್ ಟೋಟಲ್ ಇಂದ ಕ್ರೆಡಿಟ್ ಸೈಡ್ ಸೇಲ್ಸ್ ಲೆಸ್ ರಿಟರ್ನ್ಸ್ ನ ಲೆಸ್ ಮಾಡ್ತು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಮತ್ತೆ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಿನ ಫಾರ್ಮೆಟ್ ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತೆ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು.